ಸೈಡ್ ನೋಡಿ ನೋಡಿ ಅಣ್ಣ ಸೈಡ್ ನೋಡಿ ನೋಡಿ ಅಣ್ಣ ಈ ಕಡೆ ಶ್ರೀ ರವಿಕುಮಾರ್ ಗೌಡ ನಾಮಧೇಯಸ್ಯ ಮಾನ್ಯ ಶಾಸಕರಾದ ಜನಸ್ನೇಹಿ ಕೇಂದ್ರ ಉತ್ತರೋತ್ತರ ಅಭಿವೃದ್ಧಿ ಪ್ರಾಪ್ತ್ಯರ್ಥಂ ಶ್ರೀಲಕ್ಷ್ಮಿ ಅಷ್ಟಲಕ್ಷ್ಮಿ ಸ್ಥಿರೀಕರಣಾರ್ಥ ಶ್ರೀ ಪಾರ್ವತಿ ಪರಮೇಶ್ವರ ಗುರುನಾಥ ಮೇಡಮ್ ನಮಸ್ಕಾರ. ಆಧಾರ್ ಕಾರ್ಡ್ಗೆ ಎಷ್ಟು? ಆಧಾರ್ ಕಾರ್ಡ್ ಅಧ್ಯಕ್ಷರು ಅಲ್ಲ ನಿಂತು ಇಲ್ಲೇ ಕಾಣ ಭಾರತೀಯ ಗ್ರಾಮೀಣ ಬ್ಯಾಂಕ್ ಏಜೆನ್ಸಿಯಿಂದ ಶ್ರೀ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ 14ನೇ ವಾರ್ಡು ಮತ್ತು 15ನೇ ವಾರ್ಡ್ಗೆ ಯಾವುದೇ ಕಾರಣಕ್ಕೂ ನಮ್ಮ ವಾರ್ಡ ಜನಗಳು ನಗರಸಭೆ ಆಗ್ಬೋದು, ಪಂಚಾಯಿತಿ ಆಗ್ಬೋದು, ನಾಡ್ ಕಚೇರಿ ಆಗ್ಬೋದು, ತಾಲೂಕು ಆಫೀಸ್ ಆಗ್ಬೋದು, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಅಂಥೇಳಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್ ಇರ್ಬೋದು, ಪ್ರತಿಯೊಂದು ಎಲ್ಲನೂ ಇಲ್ಲೇ ಬಂದು ಕೂಡ ನಾವು ಮಾಡ್ಕೊಡೋಕ್ಕೆ ಒಂದು ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು ಹೊಸದಾಗಿ ಶ್ರೀ ರವಿಕುಮಾರ್ ಗೌಡ ಜನಸ್ನೇಹಿ ಕೇಂದ್ರ ಅಂತ ಓಪನ್ ಮಾಡಿದ್ದೀವಿ. ದಯವಿಟ್ಟು ಇದನ್ನು ನಮ್ಮ ವಾರ್ಡಿನ ನಾಗರಿಕರೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ತೀವಿ. ಇವತ್ತು ವಾರ್ಡ್ ನಂಬರ್ 14ರಲ್ಲಿ ಜನಸ್ನೇಹಿ ಬ್ಯಾಂಕಿಂಗ್ ಅಂತೇಳಿ ಒಂದೇ ಸೂರಿನಡಿಯಲ್ಲಿ 50ಕ್ಕಿಂತ ಹೆಚ್ಚು ಸರ್ವಿಸ್ಗಳನ್ನು ಸಾರ್ವಜನಿಕರಿಗೆ ಮನೆ ಬಾಗಿಲಲ್ಲಿ ಒದಗಿಸಬೇಕು ಅಂತೇಳಿ ನಮ್ಮ ನಗರಸಭೆಯ ಮಾಜಿ ಸದಸ್ಯರಾದಂಥ ಮಂಜುನಾಥ್ರವರು ಜನಕ್ಕೆ ಅನುಕೂಲ ಆಗಲಿ, ವಾರ್ಡ್ನ ಜನ ನಗರಸಭೆಗೆ ಅಲ್ಲಿಗೆ ಇಲ್ಲಿಗೆ ಅಲಿಯೋದು ಬೇಡ ಅಂಥೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಮಾಡಿಕೊಡುವಂಥ ಕೆಲಸಕ್ಕೆ ಇವತ್ತು ಅವರ ವಾರ್ಡ್ನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅವ್ರಿಗೆ ಈ ಸರ್ವಿಸನ್ನು ಈ ವಾರ್ಡ್ನ ಜನತೆ ತೊಗೊಳ್ಬೇಕು. ಮತ್ತು ಸಾರ್ವಜನಿಕರು ಇದೆಷ್ಟನೇ ಕ್ರಾಸು? 11 ಮತ್ತು 12ನೇ ಕ್ರಾಸ್ಗೆ 50 ಲಕ್ಷ ರೂಪಾಯಿಯನ್ನು SCP ಗ್ರ್ಯಾಂಟಲ್ಲಿ ಬಿಡುಗಡೆ ಮಾಡ್ತಾಯಿದ್ದೀನಿ. ಅದು ಶೀಘ್ರದಲ್ಲೇ ಅದಕ್ಕೆ ಭೂಮಿ ಪೂಜೆ ಮಾಡಿ ರಸ್ತೆಯನ್ನು ಮಾಡಿಕೊಡ್ತೀನಿ. ಅದು ಭಾಳ ವರ್ಷಗಳಿಂದ ಕೆಲಸ ಆಗಿಲ್ಲ, ನಿಂತೋಗಿತ್ತು ಅಂತೇಳಿ ಸಾರ್ವಜನಿಕರ ಮನವಿ ಮೇರೆಗೆ 11 ಮತ್ತು 12ನೇ ಕ್ರಾಸ್ಗೆ 50 ಲಕ್ಷ ಬಿಡುಗಡೆ ಮಾಡಿಕೊಡ್ತೀನಿ. ಕೆಲಸ ಆಗಿ ಈ ವಾರ್ಡಿನ ಸಮಗ್ರ ಅಭಿವೃದ್ಧಿಯನ್ನು ಆ ವಾರ್ಡ್ಗೆ ಆಲ್ರೆಡಿ ದುಡ್ಡು ಹಾಕಿದ್ದೀವಿ, ಕೆಲಸ ಆಗಬೇಕು. ಸಮಗ್ರ ಅಭಿವೃದ್ಧಿಗೆ ನಾವು ಪಣ ತೊಟ್ಟು ಇನ್ನು ಮನೆಗೆ ಸರ್ವೆ ಮಾಡೋದಕ್ಕೆ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತು ಮಂಜುನಾಥ್ ಅವ್ರಿಗೆ ಹೇಳ್ತೀವಿ. ಮನೆಗೆ ನಮ್ಮದು ಅಕ್ಕಿ 2000 ಕರೆಂಟ್ ಬಿಲ್ ಹೋಗ್ತಾ ಇದೆಯಾ ಅನ್ನೋದನ್ನು ಸರ್ವೆ ಮಾಡಿಕೊಡ್ಲಿ, ಯಾರ್ಯಾರಿಗೆ ಬರ್ತಾ ಇಲ್ಲ ಅನ್ನೋದನ್ನು ಅದನ್ನು ಕೂಡ ಬಿಡುಗಡೆ ಮಾಡಿಸೋದಕ್ಕೆ ನಾವು ಆದೇಶವನ್ನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇದರ ಜನಸ್ನೇಹಿ ಕೇಂದ್ರದ ಸರ್ವಿಸನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳ್ತೀನಿ.